ಹೇಳ್ಬೇಕಂದ್ರೆ ಬೆಂಗಳೂರು ನಾರ್ತಲ್ಲಿ ವರ್ಲ್ಡ್ ಫೇಮಸ್ ಅಂತ ಅಷ್ಟೇ. ನಮ್ಮ ಬ್ರದರ್ ಇವರು ಕೌಶಿಕ್, ಇವ್ರಿಗೂ ಒಂದು ಫಾಲೋ ಆಗ್ಬಿಡ್ರಿ ಯಾರ್ಯಾರು ನೋಡ್ತಾ ಇದ್ದೀರಾ. ಅಲ್ಲೂ ಹೇಗಿದ್ದೀರಾ? ಓ ಫೈನ್. ನೀವು? ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಆರಾಮ್ ಬ್ರೋ, ನೀವು? ನಾವು ಚೆನ್ನಾಗಿದ್ದೀವಿ. ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೌಶಿಕ್ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ಪೂಜೆ ಆಯಿತು ಆ್ಯಂಡ್ ನಾವು ಶುಡ್ ಗೋ ಫಾರ್ ಟೆಂಪಲ್ಗೆ ಹೋಗಬೇಕು. ಹೋಗುವ ಬನ್ನಿ ಗೈಸ್. ಸ್ಕೂಲಿಗೆ ಬಿಟ್ಬಿಟ್ಟು ಹೋಗ್ಬೇಕು. ಆ ಬ್ಯಾಗು ಕುಲಾಗಿಲ್ಲ ಅದಕ್ಕೆ ಹೆಂಗಾಗೈತೆ. ಆ ಬ್ಯಾಗ್ನೇ ಹಾಕ್ಕೊಂಡು ಆಡ್ತವನ ಒಳ್ಳೆ. ಅವ್ನ ರಿಯಾಕ್ಷನ್ ನೋಡ್ರಿ ಈಗ. ಸೊ ಹೋಗುವ, ನಾವು ಗಾಡಿ ತೆಗಿಂಗ್ ಮಾಡೋದು. ಗೈಸ್, ಜಾಸ್ತಿ ರಶ್ ಇರೋದ್ರಿಂದ ಜಾಸ್ತಿ ಶಾರ್ಟ್ಸ್ ತೆಗಿಯೋಕ್ಕಾಗಲಿಲ್ಲ ಆ್ಯಂಡ್ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ನೈಟ್ ಬಂದರೆ, ಸಂಜೆ ಬಂದರೆ, ನೈಟು ಅಲ್ಲ ಸಂಜೆ ಬಂದರೆ ರಶ್ ಕಡಿಮೆ ಇರುತ್ತೆ. ಇನ್ಮೇಲೆ ಆ ಟೈಮ್ಗೆ ಬರಬೇಕು. ಈಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ. ಈಗ ದೇವಸ್ಥಾನಕ್ಕೆ ಬಂದಿದ್ದೀನಿ. ಈ ದೇವಸ್ಥಾನ ಗಂಗಾಧರೇಶ್ವರ ದೇವಸ್ಥಾನ ಅಂತ ಇದ್ರ ಹೆಸರು. ಬಟ್ ಇದರಲ್ಲಿ ಹನುಮಂತ ಮತ್ತು ಶಿವ ಎರಡೂ ಇದೆ. ಒಳಗೆ ಹೋಗುವ. ಸೊ ಗೈಸ್, ಮನೆಗೆ ಬಂದೆ. ಈಗ ಜಸ್ಟು ಮನೆಗೆ ಬಂದು ಚಿನ್ನಕ್ಕೆ ಏನೈತೆ ನೋಡ್ತಾ ಇದ್ದೆ. ಏನೂ ಇರಲಿಲ್ಲ, ಅದಕ್ಕೆ ಸ್ವೀಟ್ ತಗೊಂಡು ತಿಂತಾ ಇದ್ದೀನಿ ಗೈಸ್. ಸೊ ಗೈಸ್, ಹಾಲೇ ಇಲ್ಲ ಗೈಸ್. ಕಾಫಿ ಮಾಡ್ಕೊಳೋಣ ಅಂದರೆ ಬಿಸ್ಕೆಟ್ ಬೇರೆ ಐತೆ. ಬಿಸ್ಕೆಟ್ ಇದ್ದಾಗ ಹಾಲಿರಲ್ಲ, ಹಾಲಿದ್ದಾಗ ಬಿಸ್ಕೆಟ್ ಇರಲ್ಲ. ನಾನು ಯಾವಾಗಲೂ ತಿನ್ನೋದಿದೆ ಮಿಲ್ಕ್ ಬೈಟ್ಸ್ ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಈಗ ನಮ್ಗೆ ಇದೇ ರೂಮ್ಗೆ ಹೋಗಬೇಕು. ಹೋಗುವ ಬನ್ನಿ ಅಷ್ಟೇ, ಏನಿಲ್ಲ. ಸೊ ಗೈಸ್, ನಾನು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀನಿ, ಗಿರಿ ರೂಮಿಗೆ ಬಂದಿದ್ದೀನಿ. ಆ್ಯಂಡ್ ಬರ್ತಾ ವ್ಲಾಗ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಒಂದು ಕಾಲಲ್ಲಿದ್ದೆ, ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅವನು ಮಲ್ಕೊಂಡವನೇ. ನೈಟ್ ಸೆಕೆಂಡ್ ಶಿಫ್ಟ್ ಹೋಗಿದ್ದ. ನೈಟ್ 1 o'clock ಬಂದ್ಬಿಟ್ಟು ಮಲ್ಕೊಂಡವನೇ. ಅದಕ್ಕೆ ಎಬ್ರಿಸಕ್ಕೆ ಹೋಗಿಲ್ಲ ನಾನು. ಅವನು ಎದ್ಮೇಲೆ ಅವನೇನು ಟಿಫನ್ ಮಾಡ್ತಾನೆ ನೋಡಿಕೊಂಡು ನಾನು ಟಿಫನ್ ಮಾಡಬೇಕು. ಅದಾದಮೇಲೆ ಅವ್ರದ್ದು ಸ್ವಲ್ಪ ಶಾಪಿಂಗ್ ಇದೆ, ದೇವೊಬ್ರದ್ದು. ಅದನ್ನು ಮುಗಿಸ್ಕೊಂಡು ಒಂದು ಕಾಂಟೆಂಟ್ ಶೂಟ್ ಇದೆ, ಅದಕ್ಕೆ ಹೋಗಬೇಕು. ಗೈಸ್, ನಾನು ಹೇಳಿದ್ನಲ್ಲ ಏನೋ ಕಾಂಟೆಂಟ್ ಶೂಟ್ ಇದೆ, ಅದಕ್ಕೆ ಹೋಗಬೇಕು ಅಂತ. ಸೊ ನಾನು ಈಗ ಇದ್ರ ಮೇಲೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ವೆಯ್ಟ್ ಗೈಸ್, ಹಿಯರ್ ಇಸ್ ಮೈ ಔಟ್ಫಿಟ್. ಸರಿನಾ? ಈಗ ಅಲ್ಲಿಗೆ ಹೋಗುವ. ನೋಡಿ, ಇಲ್ಲಿಂದ ಡೈರೆಕ್ಟ್ ಶರತ್ ಕಾಣಿಸ್ತಾನೆ. ಓಯ್ಶಾ, ಹಾಯ್. ಕಾಣಲ್ಲ. ಸೊ ಓಕೆ, ಹೋಗುವ. ಐ ಅಲ್ಲೂ ಹೇಗಿದ್ದೀರಾ? ಓ ಫೈನ್. ನೀವು? ಸೊ ನಾವು ಆರಾಮ. ಇವಾಗ ಮತ್ತೆ ಮೀಟ್ ಆಗಿದ್ದೀವಿ, ಆಮೇಲೆ ಸಿಗ್ತೀವಿ ರೀ. ಸೊ ಗೈಸ್, ನಾವು ಈಗ ರೀಚ್ ಆಗಿದ್ದೀವಿ ಮನು ರಾಕ್ಸಿ ಅವ್ರದ್ದು ಶಾಪ್ಗೆ. ಆ್ಯಂಡ್ ಅವರು ಒಳಗಡೆ ಇಂಟರ್ವ್ಯೂ ತೊಗೊಳ್ತವ್ರೆ. ಸೊ ಬನ್ನಿ ಹೋಗುವ. ಸೊ ಗೈಸ್, ಅವರು ಇಂಟರ್ವ್ಯೂ ಮುಗಿಸೋರೆ. ನಾನೀಗ ಹೋಗ್ಬಿಟ್ಟು ನಂದು ಜಸ್ಟ್ ಡೈಲಿ ವ್ಲಾಗ್ ಅಲ್ವಾ,
ಜಸ್ಟ್ ಹೋಗ್ಬಿಟ್ಟು ಮಾತಾಡ್ಸ್ಕೊಂಡು ಬರೋಣ. ಬನ್ನಿ ಹೋಗುವ. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಆರಾಮ್ ಬ್ರೋ, ನೀವು? ನಾವು ಚೆನ್ನಾಗಿದ್ದೀವಿ. ಆ್ಯಂಡ್ ನಮ್ಮ ಮನು ರಾಕ್ಸಿ ಬ್ರೋ, ನಮ್ಮ ನಾರ್ತ್ ಕಡೆ ನಮ್ಮ ಮೀನ್ಸ್ ಟಿ ದಾಸಹಳ್ಳಿ, ಬಗಲಗುಂಟೆ, ಹೆಸರುಘಟ್ಟ, ಒನ್ ಆಫ್ ದಿ ಫೇಮಸ್ ಗೈ ಅಂತ ನಾವು ಹೇಳ್ಬೇಕಂದ್ರೆ ಬೆಂಗಳೂರು ನಾರ್ತಲ್ಲಿ ವರ್ಲ್ಡ್ ಫೇಮಸ್ಸು ಅಂತ. ಅಷ್ಟೇ. ಸೊ ನೆಕ್ಸ್ಟು ಕಾಂಟೆಂಟ್ನ ಪ್ಲ್ಯಾನ್ ಮಾಡೋಣ ಇವ್ರ ಜೊತೆನಾ. ಸೊ ಹಂಗೆ ನಮ್ಮ ಬ್ರದರ್ ಇವರು ಕೌಶಿಕು, ಇವ್ರಿಗೂ ಒಂದು ಫಾಲೋ ಆಗ್ಬಿಡ್ರಿ. ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಫಾಲೋವರ್ಸು, ಇವ್ರದ್ದು ಯೂಟ್ಯೂಬ್ ಪೇಜ್ ಇದೆ, ಇನ್ಸ್ಟಾನೂ ಇದೆ, ಒಂದು ಫಾಲೋ ಆಗ್ಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಂಗೆ ಓಕೆನಾ? ಇವ್ರದ್ದು ಸಬ್ಸ್ಕ್ರೈಬ್ ಮಾಡಿ 100K ಬೇಗ ಮಾಡಿ. ಆ್ಯಂಡ್ ನಾವು ಒಳ್ಳೆ ಪಾರ್ಟಿ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಅಂಟಿಲ್ ದೆನ್ ವೆಯ್ಟ್ ಆ್ಯಂಡ್ ವಾಚ್ ಅಷ್ಟೇ. ವಿಡಿಯೋ ಮಾಡುವಾಗಲೂ ಅವ್ನು ಬಂದು ಸಾಯ್ತಾನಪ್ಪ. ಸೊ ನಾನು ಈಗ ಗಿರಿ ರೂಮ್ಗೆ ಬಂದಿದ್ದೀನಿ, ಸ್ವಲ್ಪ ರೆಸ್ಟ್ ಮಾಡೋಣ ಅಂತ. ಮನು ರಾಕ್ಸಿ ಅವ್ರನ್ನ ಮೀಟ್ ಮಾಡಿ ಬಂದಿದ್ದೀನಿ. ಆ್ಯಂಡ್ ಮ್ಯಾನ್ ವಿತ್ ಜೀರೋ ಈಗೋ ಅಂತಾರಲ್ಲ, ಅದು ಮನು ರಾಕ್ಸಿ ಅವರು. ಸೊ ದೇವರು ಅಂಥವ್ರಿಗೆ, ನಮ್ಮಂಥವ್ರಿಗೆ ಎಲ್ಲರಿಗೂ ಮಿಡಲ್ ಕ್ಲಾಸ್ ಫ್ಯಾಮಿಲಿನ, ಬಡವ್ರ ಮನೆ ಮಕ್ಕಳನ್ನ ಬೆಳಿಬೇಕು ಅಂತಾರಲ್ಲ, ಅದನ್ನು ಅವರು ಮಾಡ್ತವ್ರೆ. ನಮ್ಮ ಕೈಲಾದಷ್ಟು ನಾವು ಮಾಡ್ತಾಯಿದ್ದೀವಿ. ನಾವು ಬೆಳೆಯೋಣ, ಬೆಳೆಸೋಣ ಅಂತಲೇ ಇರೋದು. ಸೊ ಓಕೆ, ನೋಡುವ ಏನೇನಾಗುತ್ತೆ ಅಂತ. ಇನ್ನು ಫರ್ದರ್ ಡೇಸ್ ಅವ್ರ ಜೊತೆ ಒಂದು ಕಾಂಟೆಂಟ್ನ ನೋಡಿಕೊಂಡು ಪ್ಲ್ಯಾನ್ ಮಾಡೋಣ. ಓಕೆ, ವೇಟಿಂಗ್ ಫಾರ್ ದಟ್ ಓನ್ಲಿ. ನೋಡುವ. ಸೊ ಗೈಸ್, ನಾವು ಈಗ ಅಡಿಗೆ ಮಾಡ್ಕೋಗ್ತಾ ಇದ್ದೀವಿ. ಆ್ಯಂಡ್ ಇವ್ರಿಗೆ ರೇಷನ್ ತರಬೇಕಂತ. ಸೊ ಡಿಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಹೋಗುವ ಬನ್ನಿ. ಇವರು ಹೊಸಬ್ರು, ಇವರು ಅವ್ರ ತಮ್ಮ, ಇವರು ಅಳಿಯ ಅಂತೆ. ಅಳಿಯ, ಸಾರಿ ಫಾರ್ ರಾಂಗ್ ಇನ್ಫಾರ್ಮೇಶನ್, ಅಳಿಯ. ಗಲೀಜಲ್ಲಿ ಮಗ ಇವನು. ಬನ್ನಿ. ಮಂಡ್ಯ ಹತ್ರ. ಸೊ ಗೈಸ್, ನಾವು ಎಲ್ಲೂ ಹೋಗ್ಲಿಲ್ಲ. ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು. ಯಾಕಂದರೆ ಹೊರಗಡೆ ನೋಡಿದ್ರೆ ತುಂಬ ಜೋರು ಮಳೆ ಆ್ಯಂಡ್ ಕರೆಂಟ್ ಬೇರೆ ಇಲ್ಲ. ಸೊ ಅದಕ್ಕೆ ನಮ್ಮ ಗಿರಿ ನೋಡಿ ಮಲ್ಕೊಂಬಿಟ್ಟವನೆ ಫಿಲಮ್ ನೋಡಿಕೊಂಡು. ಇವ್ರು ನೋಡಿ, ಅವರು ಕೆಳಗೆ ಹೋಗಿದ್ರು, ಮಳೆ ಬರ್ತೈತೆ ಬಾ ಅಂತ ನಾನೇ ಮೇಲೆ ಕರೆದೆ. ಮಸ್ತ್ ರೆಡಿ ಆಗಿದ್ವಿ. ಚಲೋ ಯಾರು ನೋಡೋಣ ಅಂತಂದ್ರೆ ಒಟ್ಟು ಅದಿಗಡೆ ನಡಿ. ಇವನು ನೋಡ್ರಿ, ಇವನು ಗಲೀಜ್ ನನ್ನ ಮಗ. ಸೊ ಆಮೇಲೆ ಸಿಗ್ತೀನಿ ಗೈಸ್. 4 ಜನ ಹೋಗ್ತಾ ಇದ್ವಿ ಗೈಸ್ ಡಿಮಾರ್ಟ್ಗೆ. ಗೊತ್ತಿಲ್ಲ 4 ಜನ ಅಂತ. ನಿಂಗೆ ಗೊತ್ತೇ ಇಲ್ವಾ? ಅಯ್ಯೋ ರಾಮ, 4 ಜನ ಹೋಗ್ತಿದ್ವಿ ಗೈಸ್. ಮತ್ತೆ ಯಾಕೆ ಅಂತ ಹೇಳಿ ಇವನು ಇಷ್ಟದವರೆಗೂ ಅವ್ರ ಹುಡುಗಿ ಜೊತೆ ಮಾಡ್ಕೊಂಡಿದ್ದ. ಎಡಬಲ ಬಲ ಇವರೆಲ್ಲ ಡಿಸ್ಟ್ರಾಕ್ಟ್ ಮಾಡ್ತಾರೆ. ಇವನು ಇಷ್ಟದವರೆಗೂ ತರ ಇದ್ದ. ಎಡಬಲ ಎಡ ಗೈಸ್, ಈಗ ನಾವು ಬಗ್ಲಗುಂಟೆ ಎಕ್ಸೆಲ್ ಗಾಡಿ ತಗೊಂಡು ಸಂಜೆ ಒಳಗೆ ಬದ್ದು ಸರ್ವಜ್ಞ ಗೈಸ್, ನಾವು ಈಗ ಬಗ್ಲಗುಂಟೆ
ಸಿಗ್ನಲಲ್ಲಿ ನಿಂತಿದ್ದೀವಿ ಗೈಸ್. ಇಲ್ಲಿ ಸಿಗ್ನಲಲ್ಲಿ ನಿಂತ್ಕೊಳ್ಳಿಲ್ಲ ಅಂದರೆ ನಾವು ನಮ್ಮ ಅಪ್ಪಂಗೆ ತಪ್ಪೊಡ್ದಂಗೆ ಗೈಸ್. ನಾವು ಯಾವಾಗಲೂ ನಿಂತ್ಕೊಂತೀವಿ ಇಲ್ಲಿ. ಒಂದು ಮಾವ ಇರ್ತಾನೆ ಎಲ್ಲ ಯಾವ ಗೊತ್ತ. ನಮ್ಮ ದೇವೊಬ್ಬರ ಒಳ್ಳೆ ಕಾಂಟೆಂಟ್ ಕೊಡ್ತಾರೆ ನನಗೆ ಇವತ್ತು. ಹಂಗಂತ ಅವ್ರೇನು ಎಣ್ಣೆ ಹೊಡಿಯಲ್ಲ, ಏನೂ ಮಾಡಲ್ಲ. ನಾವು ಈಗ ಡಿಮಾರ್ಟಿಗೆ ಬಂದಿದ್ದೀವಿ. ಪಾರ್ಕಿಂಗ್ ಸ್ಲಾಟಲ್ಲಿದ್ವಿ. ಬೈಕ್ ಪಾರ್ಕ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀವಿ ಗೈಸ್. ನಾನು ಮತ್ತು ದೇವೊಬ್ರು ಅವರು ಹೋಗ್ತಾ ಇದ್ದೀವಿ. ಮೇಲ್ಗಡೆ ಗಿರಿ ಮತ್ತು ಇವರ ಯಾರು ಮಾವ ಇದ್ದಾರೆ ಗೈಸ್. ನಾವು ಈಗ ಡಿಮಾರ್ಟಿಗೆ ಬಂದಿದ್ದೀವಿ. ಪಾರ್ಕಿಂಗ್ ಸ್ಲಾಟಲ್ಲಿದ್ವಿ. ಬೈಕ್ ಪಾರ್ಕ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀವಿ ಗೈಸ್. ನಾನು ಮತ್ತು ದೇವೊಬ್ರು ಅವರು ಹೋಗ್ತಾ ಇದ್ದೀವಿ. ಮೇಲ್ಗಡೆ ಗಿರಿ ಮತ್ತು ಇವರ ಯಾರು ಮಾವ ಇದ್ದಾರೆ. ಏನು ಇಷ್ಟೊಂದು ಎಲ್ಲ ಪರ್ಚೇಸ್ ಮಾಡ್ತೀಯ ಗಿರಿ? $2,000 ಐಟಮ್ಗೆ ಎಷ್ಟು ಗಾಡಿ ತೊಗೊತಾವ್ರು ನೋಡಿ ಅವರು. ಬ್ರೇಕ್ ಇಲ್ಲ, ಬೇಲಿಲ್ಲ, ಗುದ್ದಿದ್ರೆ ಕೇಸ್ ಇಲ್ಲ ಅಷ್ಟೇ. ಎಲ್ಲ ರೇಷನ್ ಐಟಮ್ ತೊಗೊಂಡಿದ್ದೀವಿ ಗೈಸ್. ಈಗ ಜಸ್ಟ್ ಬಟ್ಟೆ ಮನೆಗೆ ಏನೇನು ಬೇಕು ಆ ಐಟಮ್ ತಗೊಳ್ತಾ ಇದ್ದೀವಿ. ಲೈಕ್ ದಿಸ್ ಇಸ್ ರೂಮ್ ಫ್ರೆಶ್ನರ್. ಇದು ಏನಂತಾರೆ, ಏನು ಮಸಾಲೆ? ರಿನ್. ಬ್ರೋ ಇದು ಎಕ್ಸೋ ಐತಲ್ಲ ಬ್ರೋ ಮನೇಲಿ? ಲೋ ಇನ್ನೂ ಒಂದು ತಿಂಗಳು ಬರುತ್ತೆ ಅದು. ಮತ್ತೆ ಎರಡು ಬಿಗ್ ಬಾರ್ ಇನ್ನೊಂದು ತಗೊಳ್ಳಿ. ಆಸಿಡ್ ಇದೆ ನೋಡ ಮುಂದೆ. ಆ್ಯಸಿಡ್ ಸೊ ಗೈಸ್, ಹುಡ್ಗಂಗೆ ಆ್ಯಸಿಡ್ ಬೇಕಂತೆ. ಆ್ಯಸಿಡ್ ಎಲ್ಲೈತು? ಆ್ಯಸಿಡ್ ಇಲ್ಲ ಕಣ ಇಲ್ಲಿ. ಇರೋ ಬಾತ್ರೂಮ್ ಸೆಕ್ಷನಿಗೆ ಬಂದ್ಬಿಟ್ಟು ಸ್ಪೇಸ್ ಅಂದರೆ ಏನು ಸಿಗುತ್ತೆ ಅಲ್ಲಿ ಮಚ್ಚ. ಇದು ಸೈಕಾಗಿರುತ್ತೆ. ನಂಗೆ ಕೊಡ್ಸು ಇದು. ಸಣ್ಣ ಮಕ್ಳಿದ್ದ ಕುಡಿತಾ ಇದ್ದಲ್ಲೋ, ನಿನ್ನ ರಿಯಾಕ್ಷನ್ ನೋಡ್ಬೇಕು ನಾನು. ಚಾರ್ಜ್ ಹೊಸಕೈತಲ್ಲ ಇದು ಬೇಡವಾ? ಇದು ಬೇಕು ತಗೋ. ಭಾಳ ದಿನ ಅಲ್ಲಿ ತಗೋಂತಂದ್ರೆ ಬೇಡ ಬಿಟ್ಟು ಬಂದಲ್ಲ ರೊಕ್ಕ. ದೊಡ್ಡ ತಗೋ ಸ್ವಲ್ಪ $45. ಫಸ್ಟ್ ಮೂವರಿಗೆ ಸೋಪ್ ಬಿಡತ್ತೆ. ತಗೋ ಸೋಪ್ ಬಿಡೋದಾ? ಅವನಿಗೂ ಸೋಪ್ ಬಿಡೋದಿಲ್ಲ. ಒಂದು ತಗ ಸಾಕು. ಇದು ಮಚ್ಚಿ ಅಫಿಷಿಯಲ್ ಅಫಿಷಿಯಲ್ ಗಾಡಿ ಹಿಂಗೆ ನಡೆಸ್ಬಿಟ್ರೆ ಮುಗಿದು ಹೋಗ್ತಿದೆ. ಎಷ್ಟು ರೂಪಾಯಿ ನೋಡೋದು? $99 ಅಷ್ಟೇ. ಜಾಸ್ತಿ ಇಲ್ಲ, ಅಷ್ಟೇ. ಡಿಫ್ರೆಂಟ್ ಕಲರ್ ತಗ. ಡಿಫ್ರೆಂಟ್ ಹೆಸರು ಬರೀತೀನಿ ತಾನು ಮಾರ್ಕರ್ ಐತೆ ನನಗೆ. ಹಾಂ ನೋಡಿ ಎಷ್ಟದ? 29 ನೋಡು 30 ರೂಪಾಯಿ. ಹಾಂ ಏನು ಅಫಿಷಿಯಲ್ ಪ್ಲೇಟ್ ಎಲ್ಲ ಇದೆ ಅದು. ಏಯ್ ಹಿಂಗೆ ಬಾರೋ. ಓಯ್ ಶಿಷ್ಯ, ಓಯ್ ಶಿಷ್ಯ. ಕೈ ಎತ್ತ ಹಾಂ ಬಂದು ನಾ ಇಲ್ಲ ಯಾಕೆ ತಗೋಬೇಡ. ಯಾವ್ದು ನೋಡು ಇವ್ನು ತಗೋಣಮ್ಮ. ಕಿಟಕಿ ಸಿಕ್ಸಾಕ ಹಿಂಗೆ ತಗೋ ಮಚ್ಚ. ಓಯ್ ನಿಂಗೆ ಬಾಟ್ಲು $79. ದೊಡ್ಡ ತಗೋ ಇದಕ್ಕಿಂತ. ಇಡಲೆ ಗ್ಲಾಸಿನ ಕೊಡ ಬೇಡ. ನಿಮ್ಮ ಕೈ ಒಂದು ಏಟನೇ ಇರಂಗಿಲ್ಲ ನೋಡಿ. ಮಚ್ಚಿದ್ದೀನಿ ತಗೋ. ಬ್ರೋ ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ಬೇಕು. ಸ್ವಲ್ಪ ದೂರದಿರ್ಬೇಕು. ಹೆಂಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನೋಡ್ಬಿಟ್ಟು ಕಮೆಂಟ್ ಹಾಕಿ. ಇದು ಶಾಪಿಂಗ್ ಮುಗಿಯೋವರೆಗೂ ಹಿಂಗೆ ಇರುತ್ತೆ. ನಮ್ದಲ್ಲ ಇದು, ಸಣ್ಣ ಮಕ್ಳದು, ಅದಕ್ಕೆ ಮೇಲ್ಗಡೆ ಆಗ್ತಾನೆ ಇಲ್ಲ. ಮಾಡೋದೆಲ್ಲ ಬರೀ ಇಂಥ ಕೆಲಸನ. ಅಲ್ಲಿಂದ ತಂದ ಸ್ಪೆಕ್ಸ್ನ ಇಲ್ಲಿ ಬಂದು ಇಟ್ಟ ಅಷ್ಟೇ ಅಲ್ವೇನೋ? ಏನಂತೆ ಮಸ ಇದಕ್ಕೆ?
ಇದನ್ನೆಲ್ಲ ನೀನು ಮಾಡ್ತಾ ಇದೆಯಲ್ಲ ಇದಕ್ಕೆ ಕೇಳ್ಬೇಕಣ್ಣ ಇದನ್ನೆಲ್ಲ ಮಾಡ್ತಿದ್ದೆ ಇದಕ್ಕೆ ಕೇಳ್ಬೇಕಣ್ಣ. ಸೊ ನಾವು ಈಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಡಿಮಾರ್ಟ್ ಈಚೆ ಬಂದಿದ್ದೀವಿ. ಆ್ಯಂಡ್ ಹೆವಿ ಫುಲ್ಲು ಮಳೆ ನೋಡಿ ಇಲ್ಲೆಲ್ಲ ವೆಟ್ಟಾಗ್ಬಿಟ್ಟಿದೆ. ಮಳೆ ಬರ್ತಾಯಿದೆ, ಅದಕ್ಕೋಸ್ಕರ ಮಳೆ ನಿಲ್ಲಬೇಕು ಅಂತ ಕಾಯ್ತಾ ಇದ್ದೀವಿ. ಮಳೆ ನಿಂತಾಗಿದ ತಕ್ಷಣ ಗಾಡಿ ತೊಗೊಂಡು ಸುಯಿ ಅಂತ ಹೋಗೋದೆ. ಇವ್ನು ನೋಡ್ರಿ ಅಲ್ಲೇ ಇಲ್ಲಿ ಬಂದ್ಬಿಟ್ಟು ಮಾತಾಡ್ತವನೆ. ನಾವು ಈಗ ಮನೆಗೆ ರೀಚ್ ಆದ್ವಿ. ಡಿಮಾರ್ಟಿಂದ ಮುಗಿಸ್ಕೊಂಡು ಶಾಪಿಂಗ್ ಮುಗಿಸ್ಕೊಂಡು ಇಲ್ಲೇ ಪಕ್ಕದಲ್ಲೇ ಸುಮ್ಮನಿರಲಿ ಎಷ್ಟು. ಸೊ ಗೈಸ್, ನಾನು RCB ಮ್ಯಾಚ್ ಇತ್ತಲ್ಲ, ಮ್ಯಾಚ್ ನೋಡಿಕೊಂಡು ಹಂಗೆ ವ್ಲಾಗ್ ಮಾಡೋದನ್ನ ನಿಲ್ಲಿಸ್ಬಿಟ್ಟಿದ್ದೆ. ಮೀನ್ಸ್ ವ್ಲಾಗ್ ಮಾಡಿರಲಿಲ್ಲ. ಈಗ RCB ಮ್ಯಾಚ್ ಮುಗೀತಲ್ಲ, ಅದಕ್ಕೆ ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಂಡ್ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. And thank you for watching my vlog with lots of love. Meet you in the next vlog. Take care. Bye bye.